ಇವತ್ತು ಸುಮಾರು 20,000 ಕೋಟಿ ರೂಪಾಯಿಗಳನ್ನ ನೀರಾವರಿ ಸಬ್ಸಿಡಿ ಪಂಪ್ಸೆಟ್ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಇವತ್ತು ವಿದ್ಯುತ್ತನ್ನ ತಯಾರು ಮಾಡಿದೀವಿ. ಹೆಚ್ಚು ಕಡಿಮೆ ಇವತ್ತು ವಿದ್ಯುತ್ತಿನಲ್ಲಿ ಸ್ವಾವಲಂಬನೆಯನ್ನ ಸಾಧನೆ ಮಾಡ್ತಕ್ಕಂಥ ಮಟ್ಟಕ್ಕೆ ಬಂದಿದ್ದೀವಿ. ಇದನ್ನ ರೈತರು ಹೇಳದೇ ಇಲ್ಲ. ರೈತರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷದವರು ಮಾಡೋದೇ ಇಲ್ಲ. ನೋಡಿ, ರಾಜ್ಯ ಸರ್ಕಾರ ಕೊಡ್ಲಿಲ್ಲ. ನಿನ್ನೆ ಮುಧೋಳ್ನಲ್ಲಿ ರೈತರು ಅಥವಾ ಯಾರು ರೈತರು ಅಲ್ಗಳಿತಾರೆ, ನಾವು ಅದಕ್ಕೆ ಎಂಕ್ವೈರಿ ಮಾಡಕ್ ಹೇಳಿದೀನಿ. ಯಾರು ಇದರಲ್ಲಿ ಹಿಂದೆ ಕೈವಾಡ ಯಾರ್ದಿದೆ ಅಂತ ಹೇಳಿ ಎಂಕ್ವೈರಿ ಮಾಡಕ್ ಹೇಳಿದೀನಿ. ರೈತರು ಮಾಡಿದಾರ, ಬೇರೆಯವ್ರು ಮಾಡಿದಾರ, ಬೇರೆ ಯಾರು ದುಷ್ಕರ್ಮಿಗಳು ಮಾಡಿದಾರ ಅಂತ ಹೇಳಿ ಅದನ್ನ ಜನರಿಗೆ ತಿಳಿಸ್ತಕ್ಕಂಥ ಸತ್ಯ ಗೊತ್ತಾಗಬೇಕು ಅಂತ ಹೇಳಿ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಲಕಿಲಿ ಇವತ್ತು ಅದು ಇತ್ಯರ್ಥ ಆಯ್ತು. 3,300 ಕೋಟಿ 3,300 ರೂಪಾಯಿ ಒಂದು ಟನ್ನಿಗೆ. ಅವರು ಎಷ್ಟು ನಿಗದಿ ಮಾಡಿದ್ರು? 10.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,550 ಕೋಟಿ 50 ರೂಪಾಯಿ 3,550 ರೂಪಾಯಿ ಇನ್ಕ್ಲೂಡಿಂಗ್ ಕಟಿಂಗ್ ಚಾರ್ಜಸ್, ಹಾರ್ವೆಸ್ಟಿಂಗ್ ಚಾರ್ಜಸ್ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಮಾಡಿದ್ರು. ಸುಮಾರು 800-900 ರೂಪಾಯಿ ಹಾರ್ವೆಸ್ಟಿಂಗ್ ಮತ್ತೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗ್ತದೆ. ಅದ್ ಕಳೆದ್ರೆ ಎಷ್ಟಪ್ಪ ಉಳಿತದೆ? 3,550 ರೂಪಾಯಿನಲ್ಲಿ 2,750 ರೂಪಾಯಿ ಉಳಿತದೆ. ಅವ್ರು ಕೊಡೋದು ಅಷ್ಟು. FRP ನಿಗದಿ ಮಾಡೋರ ಅಧಿಕಾರ ಇರೋದು ಅವ್ರಿಗೆ. ಇದರಲ್ಲಿ ಕಲ್ಟಿವೇಶನ್ ಕಾಸ್ಟ್ ಲೆಕ್ಕ ಹಾಕೊಂಡು ಮಾಡಬೇಕು, ಗೊಬ್ಬರ ಹಾಕದ್ನೂ ಮಾಡಬೇಕು. ಇದೆಲ್ಲ ಮಾಡಿದ್ರು ಕೂಡ ರೈತರು FRP ಜಾಸ್ತಿ ಕೇಳ್ತಕ್ಕಂಥದ್ರಲ್ಲಿ ನ್ಯಾಯ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಬಗೆಹರಿಸಬೇಕಾದವ್ರು ಯಾರು? ಕೇಂದ್ರ ಸರ್ಕಾರ. ಪ್ರಹ್ಲಾದ್ ಜೋಶಿ ಸಂಬಂಧಪಟ್ಟಂತ ಮಂತ್ರಿ ಪತ್ರ ಬರೀತಾರೆ ರಾಜ್ಯ ಸರ್ಕಾರನೇ ಮಾಡಬೇಕು ಅಂತ ಹೇಳಿ. ಅದಕ್ಕೆ ನಾನು ಒಂದು ದಿನ ಇಡೀ ದಿನ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿದೆ. 3,200 ರೂಪಾಯಿಗೆ DC ಅನೌನ್ಸ್ ಮಾಡಿದ್ರು, ಅದಕ್ಕೆ ಒಪ್ಪಿರ್ಲಿಲ್ಲ ರೈತರು. ಆಮೇಲೆ 50 ರೂಪಾಯಿ ಫ್ಯಾಕ್ಟರಿ ಅವ್ರು ಕೊಡಿ, 50 ರೂಪಾಯಿನ ಸರ್ಕಾರ ಕೊಡ್ತದೆ ಅಂತೇಳಿ ತೀರ್ಮಾನ ಮಾಡಿ 3,300 ರೂಪಾಯಿಗೆ ಒಪ್ಪಂದ ಆಯಿತು. ಬಹುಶಃ ಇವತ್ತು ಮುಧೋಳ್ನವರು ಕೂಡ ಒಪ್ಕೊಂಡು ರೈತರು ಚಳುವಳಿಯನ್ನು ವಾಪಸ್ ತಗೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.